ದಾಂಡೇಲಿಯ ಗಾಂಧಿನಗರ ಮಾರುತಿನಗರ ರಸ್ತೆಯಲ್ಲಿ ಕುಸಿದ ಸೇತುವೆ ದುರಸ್ತಿಗೆ ಸ್ಥಳೀಯರಿಂದ ಆಗ್ರಹ. ದಾಂಡೇಲಿಯ ಗಾಂಧಿನಗರ ಮಾರುತಿನಗರ ರಸ್ತೆಯಲ್ಲಿ ಬರುವ ಸೇತುವೆಯೊಂದು ಕುಸಿದು 2 ತಿಂಗಳಾಗಿದ್ದು ಈವರೆಗೆ ದುರಸ್ತಿ ಮಾಡದೆ ನಗರಸಭೆ ನಿರ್ಲಕ್ಷ್ಯ ವಹಿಸಿದೆ ಎಂದು ಸ್ಥಳೀಯರು ಬಿಜೆಪಿ ಅಧ್ಯಕ್ಷರಾದ ಬುದ್ವಂತಗೌಡ ಪಾಟೀಲ್ ಅವರ ನೇತೃತ್ವದಲ್ಲಿ ಇಂದು ಭಾನುವಾರ ಬೆಳಗ್ಗೆ 10:30 ಗಂಟೆ ಸುಮಾರಿಗೆ ಪ್ರತಿಭಟನೆಯನ್ನು ನಡೆಸಿದ್ದಾರೆ. ಕಳೆದ 2 ತಿಂಗಳ ಹಿಂದೆ ಸೇತುವೆಯು ಕುಸಿದಿದ್ದು ಈ ಬಗ್ಗೆ ಸ್ಥಳೀಯರು ದುರಸ್ತಿಗಾಗಿ ನಗರಸಭೆಗೆ ಹಾಗೂ ಸ್ಥಳೀಯ ನಗರಸಭಾ ಸದಸ್ಯರಿಗೆ ಸಾಕಷ್ಟು ಬಾರಿ ಮನವಿಯನ್ನು ಮಾಡಿದ್ದರೂ ಕೂಡ ಈವರೆಗೆ ದುರಸ್ತಿ ಮಾಡಲಾಗಿಲ್ಲ. ಸ್ಥಳೀಯ ಜನರ ಓಡಾಟಕ್ಕೆ ಇದರಿಂದ ತೀವ್ರ ತೊಂದರೆಯಾಗಿದೆ. ಕುಸಿದ ಜಾಗದ ಕಡೆ ಮಣ್ಣು ಹಾಕಿ ಗುಂಡಿ ಮುಚ್ಚುವ ಕೆಲಸವನ್ನು ನಗರಸಭೆ ಮಾಡುತ್ತಿದೆಯಾದರೂ ದುರಸ್ತಿಗೆ ಮಾತ್ರ ಈವರೆಗೆ ಅಗತ್ಯ ಕ್ರಮವನ್ನು ಕೈಗೊಳ್ಳದಿರುವುದಕ್ಕೆ ಸ್ಥಳೀಯರಿಂದ ವ್ಯಾಪಕ ಟೀಕೆ ವ್ಯಕ್ತವಾಗಿದೆ. ಭಾರತೀಯ ಜನತಾ ಪಾರ್ಟಿಯ ದಾಂಡೇಲಿ ಘಟಕದ ಅಧ್ಯಕ್ಷರಾದ ಬುದ್ವಂತಗೌಡ ಪಾಟೀಲ್ ಸೇರಿದಂತೆ ಸ್ಥಳೀಯರು ಸೇತುವೆ ದುರಸ್ತಿಗೆ ತ್ವರಿತ ಕ್ರಮವನ್ನು ಕೈಗೊಳ್ಳಬೇಕೆಂದು ಇಂದು ಭಾನುವಾರ ಬೆಳಗ್ಗೆ 10:30 ಗಂಟೆ ಸುಮಾರಿಗೆ ಮಾಧ್ಯಮದ ಮೂಲಕ ಆಗ್ರಹಿಸಿದ್ದಾರೆ. ಗಾಂಧಿನಗರ ಬ್ರಿಡ್ಜ್ ಅನ್ನು ಮಾಡ್ಲಿಕ್ಕೆ ಕೊಡ್ಲೇಬೇಕು. ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು. ಈ ಬ್ರಿಡ್ಜ್ ಅನ್ನು ಮಾಡಿಕೊಡ್ಬೇಕಂತೇಳಿ ನಗರಸಭೆಗೆ ಒಂದು ಮನವಿ ಮಾಡ್ತಾ ಇದ್ದೇವೆ. ಬೇಕೇ ಬೇಕು. ಈ ಬ್ರಿಡ್ಜ್ ಇದೇ ರೀತಿ ಕುಸಿದು ಹೋಗ್ತಾ ಇತ್ತು. ನಾವು ನಗರಸಭೆಗೆ ತಿಳಿಸಿದ್ರೆ, ಇಂಟಿಮೇಷನ್ ಮಾಡಿದ್ರೆ ಇಲ್ಲಿ ಬಂದು ನೋಡಿ, ಆದ್ರೂ ಬಿ ಇದಕ್ಕೆ ಯಾವುದೇ ರೀತಿಯ ಒಂದು ವ್ಯವಸ್ಥೆಯನ್ನು ಮಾಡದೆ ಹಾಗೆ ಬಿಟ್ಟು ಈ ದಿನಗಳಲ್ಲಿ ಇವತ್ತಿನ ದಿನಕ್ಕೆ ಇಷ್ಟು ದೊಡ್ಡ ಹೊಂಡ ಬೀಳುವಂತಹ ಪರಿಸ್ಥಿತಿ ಬಂದಿದೆ. ಹಾಗೆ ನಗರಸಭೆ ಹಾಗೂ ಆಡಳಿತ ಮಂಡಳಿ ಅದು ಏನು ಮಾಡ್ತಾ ಇದೆ ಅಂತ ಗೊತ್ತಾಗ್ತಿಲ್ಲ. ದಾಂಡೇಲಿಯಲ್ಲಿ ಎಲ್ಲಿ ನೋಡ್ತಿರೋ ಬರೀ ರಸ್ತೆಗಳಲ್ಲಿ ಹುಂಡಿ, ಹಾಗೆ ಗಟಾರು ಡ್ಯಾಮೇಜ್, ಹಾಗೆ ಎಲ್ಲಿ ನೋಡ್ತೀವಿ ಅಲ್ಲಿ ದೊಡ್ಡ ದೊಡ್ಡ ಬ್ರಿಡ್ಜ್ಗಳನ್ನೆಲ್ಲ ಹಾಳಾಗಿ ಹೋಗ್ತಾ ಇದ್ದಾವೆ. ಈ 2 ವರ್ಷದಲ್ಲಿ ಅಭಿವೃದ್ಧಿ ಕಾರ್ಯಕ್ರಮ ಅನ್ನೋದಿಲ್ಲ. ಯಾವ ದೃಷ್ಟಿಯಿಂದ ಕೆಲಸ ಮಾಡ್ತಾರೆ ಅನ್ನೋ ಗೊತ್ತಾಗ್ತಾ ಇಲ್ಲ. ಆ ದೃಷ್ಟಿಯಿಂದ ಮುಂದಿನ ದಿನಗಳಲ್ಲಿ ಬ್ರಿಡ್ಜ್ ಅನ್ನು ಸರಿಯಾಗಿ ಮಾಡಿಕೊಡ್ಲಿಲ್ಲ ಅಂದ್ರೆ ನಾವು ಇದರ ಬಗ್ಗೆ ದೊಡ್ಡ ಉಗ್ರ ಹೋರಾಟವನ್ನು ಕೈಗೊಳ್ತೇವೆ ಅಂತೇಳಿ ನಗರಸಭೆಗೆ ಹಾಗೂ ಸ್ಥಳೀಯ ಆಡಳಿತರಿಗೆ ನಾವೊಂದು ಆಗ್ರಹವನ್ನು ಪಡಿಸುತ್ತೇವೆ. ಈಗ ಇದು ಯಾವ ವಾರ್ಡಿಗೆ ಬರುತ್ತೆ? ಇದು 1 ನಂಬರ್ ಮತ್ತು 7 ನಂಬರ್ ವಾರ್ಡ್ನಲ್ಲಿ ಜಂಟಿಯಾಗಿ ಬರುತ್ತೆ. ಇದು हर बारिश में 2 बड़े खड्डे पड़ते हैं सर. इधर भी आगे मिट्टी डालते, इधर भी आगे मिट्टी डालते. बोलने के बाद में बैरिकेड लगा के जाके छोड़ते. ಸಮಸ್ಯೆ ಆಗ್ತಾ ಇದೆ. हाँ, बहुत समस्या ಆಗ್ತಾ ಇದೆ ಸರ್. ಇದ್ದು 2 ತಿಂಗಳಾಯ್ತು. ಬರ್ತಾರೆ, ಇಲ್ಲಿ ಸ್ವಲ್ಪ ಮಣ್ಣು ಹಾಕ್ತಾರೆ, ಮತ್ತೆ ಮುಚ್ಚೆ ಹೋಗ್ತಾರೆ. ಇಲ್ಲಿ ಸ್ಕೂಲ್ ಬಸ್ ಗಿಸ್ ಎಲ್ಲ ಅಡ್ಡಾಡ್ತಿರ್ತವೆ. ಅದೇ ಒಂದು ಯಾವ್ದೋ ಒಂದು ಅನಾಹುತ ಆದ್ರೆ ಯಾರು ಜವಾಬ್ದಾರಿ ಸರ್ ಇದಕ್ಕೆ ಹೇಳಲಿಕ್ಕೆ? ಹೇಳಿ ನಮ್ಗಂತೂ ಸಾಕಾಯ್ತು. ರಸ್ತೆ ಹೊಂಡ ಬಿದ್ದು 2 ತಿಂಗಳಾಯ್ತು. ಬಹಳ ಸಮಸ್ಯೆ ಆಗ್ತಾ ಇದೆ. ಏನ್ ಹೇಳ್ತೀರಮ್ಮ? बच्चे फिरने का डर है, अभी क्या नहीं हमला दूसरा. बच्चे गाड़ियाँ आते रहते हैं, गाड़ियाँ जाते. मेन रोड ही चाहिए हमारी दुनिया के लोग फिरने के करने के. 2 ತಿಂಗಳಿಂದ ರೋಡಿದ ಸಮಸ್ಯೆ ಇದೆ. ಹೌದು, 2 ತಿಂಗಳಿಂದ ಸಮಸ್ಯೆ ಇದೆ. ಯಾರು ಸ್ವಲ್ಪ ಮಣ್ಣು ಹಾಕ್ತಾರೆ ಮತ್ತೆ ಹೊಂಡ ಬರ್ತೈತಿ. ಮಕ್ಕಳೆಲ್ಲ ಅಡ್ಡಾಡ್ತಾರೆ, ಇಲ್ಲಿ ಗಾಡಿ ಹೋಗ್ತಾ ಇದಾವೆ. ಅದು ಯಾರು ಕೇರ್ ಮಾಡ್ತಾನಿಲ್ಲ. ಹೇಳುದು ಆ ಕಡೆ ಈ ಕಡೆ ಕಳ್ಸಿದವ್ರಿಗೆ ಹೇಳ್ತೀವಿ, ಅವರು ಏನು ಮಣ್ಣಿಗೆ ತಂದು ಹಾಕ್ತಾರೆ. ಮತ್ತೆ ಅದು ಉಪಯೋಗ ಬರಲ್ಲ. ಮಳೆ ಬಂದು ಈ ಸಲ ಸಿಕ್ಕಾಪಟ್ಟೆ ಮಳೆ ಆಗ್ತಾ ಇದೆ ಅಲ್ಲ, ಅದರಿಂದ ಭಾಳ ಹೊಂಡ ಬೀಳ್ತಾ ಇದೆ. ಯಾರು ಕೇರ್ ಮಾಡ್ತಾ ಇಲ್ಲ. ಬ್ರಿಡ್ಜ್ ಹೋಗಿ 2 ವರ್ಷನೇ ಆಯ್ತದ. ಮಣ್ಣು ಹಾಕೋದು ಹೋಗುದು, ಮಣ್ಣು ಹಾಕೋದು ಹೋಗುದು ಅಷ್ಟಾದ್ರೆ ಸರಿ ಆಗೋದಿಲ್ಲ. ಆದಷ್ಟು ಬೇಗ ನಮ್ಗೆ ಬ್ರಿಡ್ಜ್ ಮಾಡ್ಕೊಡ್ಬೇಕು. ಸಮಸ್ಯೆ ಆಗ್ತಾ ಇದೆ. ಹೌದ್ರಿ, ಬಾಳ ಕಡ್ಡೆ ಬಿದ್ದೈತ್ ನೋಡ್ರಿ ಅಲ್ಲಿ. 2 ತಿಂಗಳಾಯ್ತು ಬ್ರಿಡ್ಜ್ ಇದಾಗಿ ಸಮಸ್ಯೆ ಆಗಿ. ಏನ್ ಹೇಳ್ತೀರಿ? 2 ತಿಂಗಳಾದ್ರಿ, ಎಲ್ಲರಿಗೂ ಹೇಳಿ ಸಾಕಾಯ್ತು ನಮಗ. ಯಾರು ಒಟ್ಟ ಕೇರ್ ಮಾಡಕತ್ತಿಲ್ಲ. ಈಗ ಬಸ್, ಸ್ಕೂಲ್ ಬಸ್ ಅಡ್ಡಾಡ್ತೈತಿ, ಜನ ಹೋಗ್ತಿರ್ತಾರ. ರಾತ್ರಿ ಟೈಮ್ ಲೈಟ್ ಹೋಗಿರ್ತಾವ. ಆ ಟೈಮ್ನಲ್ಲಿ ಏನಾರ ಆದ್ರೆ ಇದ್ರ ಜಿಮ್ಮೆದಾರಿ ಯಾರ್ರಿ? ಯಾರಿಗೆ ಹೇಳ್ಬೇಕು, ಯಾರಿಗೆ ಕೇಳಬೇಕು? ನಮ್ಮ 2 ವರ್ಷದಿಂದ ಇಲ್ಲಿ ಹೊಂಡ ಬೀಳ್ತಾ ಇದೆ. 2 ಲೋಡು 3 ಲೋಡು ನಾನೇ ಇಲ್ಲಿ ತಂದಾಕಿ ಇಲ್ಲಿ ಸರಿ ಮಾಡಿದ್ದೀನಿ. ಮತ್ತು ಅಲ್ಲಿ ಹುಡುಗರು ಎಲ್ಲ ಅಲ್ಲಿ ಬಿದ್ದ, ಕಟ್ಟೆ ಇಲ್ಲ, ಏನಿಲ್ಲ ಬ್ರಿಡ್ಜಿಗೆ. ಆ ರೀತಿ ಇದೆ. ಎಷ್ಟು ಮಣ್ಣು ಹಾಕಿದ್ರು ಮತ್ತೆ ಒಳಗಡೆ ಹೋಗ್ತಾ ಇರ್ತದೆ. ಇದು ಮಳೆ ಬೀಳ್ದಂಗೆ ನೀರು ಹೋಗ್ತಾ ಇದೆ. ರೋಡಲ್ಲಿ
ನೀರು ಪೂರ್ತಿ ರೋಡ್ ಮೇಲೆ ಬರ್ತಾ ಇದೆ ಇಲ್ಲಿ. ಆ ನೀರಿಗೇನು ವ್ಯವಸ್ಥೆ ಮಾಡಿಲ್ಲ, ಸೈಡ್ ಹೋಗ್ಲಿಕ್ಕೆ ಗಟ್ರ ಹೋಗ್ಲಿಕ್ಕೆ ಏನಿಲ್ಲ, ಎಲ್ಲ ನೀರು ಇಲ್ಲೇ ಬಂದು ಈ ಪರಿಸ್ಥಿತಿ ಆಗಿದೆ ಈ ಬ್ರಿಡ್ಜಿಂದ. ಅಲ್ಲಿ ಮಣ್ಣು ಹಾಕಿ ಹೋಗೋದು ಕೆಲಸ ಬೇಡ. ದಯವಿಟ್ಟು ನಗರಸಭೆಯಲ್ಲಿ ಕಳಕಳ ವಿನಂತಿ ಮಾಡ್ಕೊಳ್ಳೋದಂದ್ರೆ ನಮ್ಗೆ ಇದಕ್ಕೆ ಶಾಶ್ವತ ಪರಿಹಾರ ಮಾಡ್ಕೊಡ್ಬೇಕು. ಇದಕ್ಕೆ ಒಂದು ಹೊಸ ಬ್ರಿಡ್ಜ್ ಅನ್ನು ಕಟ್ಟಿಕೊಟ್ಟ ಮೇಲೆ ನಮ್ಗೆ ಇದು ಸರಿಯಾಗಿ ಕಾಣೋದು. ಇಲ್ಲಾಂದ್ರೆ ಈ ತರ ನೀವು ಮಣ್ಣು ಹಾಕೋದು ಹೋಗೋದು. ಈಗ ನೋಡ್ರಿ, ಬೆಳಗ್ಗೆ ಫೋನ್ ಮಾಡಿದ್ರೆ ಈಗ ಮಣ್ಣು ಬಂದಿದೆ ಅಲ್ಲಿ. ಆ ಮಣ್ಣು ಬೇಡ ನಮಗೆ. ಇದಕ್ಕೆ ಶಾಶ್ವತ ಒಂದು ಪರಿಹಾರ ಮಾಡ್ಕೊಡ್ರಿ. ಇಲ್ಲಾಂದ್ರೆ ಯಾರು ಇದ್ರ ಬಿದ್ದರೆ ನೀವು ಹೊಣೆಗಾರ ಕೆಲಸ ಮೈ ಮೇಲೆ ಇದ್ಕೋರಿ, ಅಷ್ಟೇ, ಮತ್ತೇನಿಲ್ಲ.